ನೋಡಕ್ಕೆ ದಪ್ಪ ಅನ್ಸುತ್ತೆ ಬಟ್ ಟೊಳ್ಳಿದೆ. ಇದು ಗ್ರಾಮ್ ಜಾಸ್ತಿ ಇದೆ, ಸಣ್ಣ ಅನ್ಸುತ್ತೆ ಬಟ್ ಗಟ್ಟಿ ಇದೆ. ಇದರ ಬೆಲೆ ಎಷ್ಟಿದೆ ಗೊತ್ತಾ ಗೈಸ್? ಇಲ್ಲಿದೆ ನೋಡಿ ಗೈಸ್. ಆಂಜನೇಯ ಬೆಟ್ಟ ಹೊತ್ಕೊ ಹೋದಂಗೆ ಗಿಫ್ಟ್ನ ಹೊತ್ಕೊ ಹೋಗ್ತಾ ಇದ್ದೀನಿ. ಒಂದೊಂದಾಗಿ ರೆಕ್ಕೆ ಪಕ್ಕ ಎಲ್ಲ ತೆಗಿತಾವ್ರೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಮದನಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸಾಂಸ್ಕೃತಿಕ ನಗರಿ ಮೈಸೂರಿಂದ. ನಾಳೆ ಮಧು ಬರ್ತಡೇ ಇದೆ, ಸೊ ಶಾಪಿಂಗ್ ಮಾಡೋಣ ಅಂತ ಮೈಸೂರಿಗೆ ಬಂದಿದ್ದೀನಿ. ನಮ್ಮೊಂದಿಗೆ ಹಿಂದೆಗಡೆ ಇಬ್ರು ಲೇಡಿ ಡಾನ್ಸ್ ಕೂತಿದ್ದಾರೆ. ನಿಶಾ, ನಾವು ಅವಳ ಬರ್ಡೇ ಗಿಫ್ಟ್ಗೆ ಬೆಂಗಳೂರಿಗೆ ಹೋಗಿದ್ವಿ. ಅಣ್ಣ ಬೆಂಗಳೂರಿಂದ ಮೈಸೂರಿಗೆ ಬಂದವ್ರೆ. ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಬ್ಲಾಗ್ ಅಲ್ಲಿ ರಚಿತಾ ಉಮೇಶ್ ಅವರು ಬರ್ತಾ ಇದ್ದಾರೆ. ಹಾಯ್ ಮಾಡ್ಬಿಡಿ ನಮ್ಮ ಎಲ್ಲಾ ಚಂದಾದಾರರಿಗೆ. ಇಷ್ಟೊಂದೆಲ್ಲ ಒಂದ್ ರೌಂಡ್ ಕಂಪ್ಲೀಟ್ ಆಗಿ ಆಯ್ತು ಗೈಸ್ ಶಾಪಿಂಗ್. ನೆನ್ನೆನೂ ಇದೆ ಬಟ್ಟೆ, ನೆನ್ನೆ ಆಯ್ತು. ಇವತ್ತು ಮದನಣ್ಣ ಅವ್ರದ್ದು ಭರ್ಜರಿಯಾಗಿ ಏನಿಲ್ಲ, ಅವಳಿಗೆ ಗಿಫ್ಟ್ಸ್ ಅಂದ್ರೆ ತುಂಬಾ ಇಷ್ಟ ಗಾಯ್ಸ್. ಸೊ ಅದಕ್ಕೋಸ್ಕರ ಕೊಡ್ಸೋಣ. ಯೂಶಲಿ ನಾನು ಎಲ್ಲಾ ಟೈಮುನು ಒಂದೇ ತರ ಕೊಡಿಸ್ತೀನಿ. ಅಂಡ್ ಈ ಸತಿನೂ ಅದನ್ನೇ, ಅವಳಿಗೆ ಇಷ್ಟ ಅಲ್ವಾ. ನಿಶಾ ಸಪ್ರೇಟ್ ಆಗಿ ಬೇರೆ ಬೇರೆ ತರ ಕೊಡಿಸ್ತಾವಳು. ಈ ಸತಿ ನಾನು ಅದನ್ನೇ ಪ್ರತಿ ವರ್ಷ ಏನ್ ಕೊಡಿಸ್ತೀನಿ ಅದನ್ನೇ ಕೊಡ್ಸೋಣ ಅನ್ಬಿಟ್ಟು ಹೊರಟಿದೀವಿ. ನೋಡೋಣ ಬನ್ನಿ, ಏನ್ ತಗೋತೀವಿ, ಎಲ್ಲಿ ತಗೋತೀವಿ, ಎಷ್ಟು ರೂಪಾಯಿ ತಗೋತೀವಿ ಎಲ್ಲ ತೋರಿಸ್ತೀವಿ. ಸೆಲೆಕ್ಟ್ ಮಾಡಕ್ಕೆ ಕರ್ಕೊ ಬಂದಿದೀವಿ. ನಿಶಾ ಏನ್ ಹೇಳ್ತಾ ಇದ್ದಾಳೆ ಅಂತಂದ್ರೆ, ಮಧು ಹತ್ರ ಈ ಪ್ಯಾಟರ್ನ್ ಅಲ್ಲಿ ಎಲ್ಲಾ ತರ ಇದೆಯಂತೆ. ಈ ಬಾಕ್ಸ್ ಅಲ್ಲಿ ಐತಲ್ಲ, ಆ ಬಾಕ್ಸ್ ಅಲ್ಲಿ ಒಂದೊಂದು ಪ್ಯಾಟರ್ನ್ ಅವಳ ಹತ್ರ ಐತೆ ಅಂತ. ಡಿಫ್ರೆಂಟ್ ಅದನ್ನೇ ಇವಾಗ ಹುಡುಕ್ಬೇಕು, ಅದೇ ಕಷ್ಟ. ಟೆಸ್ಟಿಂಗ್ ನಡೀತಾ ಇದೆ. ಎರಡು ಕಿವಿಗೆ ಒಂದೊಂದ್ ತರ ಹಾಕೊಂಡು ಚೆಕ್ ಮಾಡ್ತಾರೆ. ಇವಳೆ ಮಾಡೆಲ್ ಎಷ್ಟು ಚೆನ್ನಾಗಿದೆ ನೋಡೋಣ. ಎರಡರಲ್ಲಿ ನನ್ಗೆ ಎರಡರಲ್ಲಿ ಯಾವ್ದಾರ ಓಕೆ. ನನ್ ಚಿನ್ನದಲ್ಲಿ ಅಷ್ಟೊಂದೆಲ್ಲ ಗೊತ್ತಾಗಲ್ಲ. ಇದು ಮತ್ತೆ ಇದು ಎರಡರಲ್ಲಿ ಸೆಲೆಕ್ಟ್ ಮಾಡ್ತಾವ್ರೆ. ಅದು 5 ಗ್ರಾಮ್ ಇದೆ, ಇದು 6 ಗ್ರಾಮ್ ಇದೆ. ಸೊ ನೋಡಕ್ಕೆ ದಪ್ಪ ಅನ್ಸುತ್ತೆ ಬಟ್ ಟೊಳ್ಳಿದೆ. ಇದು ಗ್ರಾಮ್ ಜಾಸ್ತಿ ಇದೆ, ಸಣ್ಣ ಅನ್ಸುತ್ತೆ ಬಟ್ ಗಟ್ಟಿ ಇದೆ. ಗಟ್ಟಿ ಇರ್ಲಿ, ಗ್ರಾಮ್ ಮುಖ್ಯ ಅಲ್ಲ ನಮ್ಗೆ, ಗಟ್ಟಿ ಮುಖ್ಯ. ಫೈನಲಿ ಲಕ್ಷ್ಮಿ ಮನೆಗೆ ಬರ್ತಿದೆ. ನಿಮ್ಮನೆಗೆ ನಮ್ಮನೆ ಲಕ್ಷ್ಮಿ ಕಳಿಸಿದೀವಲ್ಲ, ಇನ್ನೂ ಒಂದು ಲಕ್ಷ್ಮಿ ಕಳಿಸುವ. ನೋಡಿ ಇಷ್ಟು ಗ್ರಾಮ್ ಇದೆ. 59 ಗ್ರಾಮ್ 50 ಮಿಲಿ ಇದೆ. 50 ಗ್ರಾಮ್ ಕಡಿಮೆ. 59 ಅಲ್ಲ ಗೈಸ್, 5.9. ಹೆಸರು ಮಾತ್ರ ತಿರುಗಿಸಲ್ಲ. ಕೊಡಿ ಅವ್ರಿಗೆ. ಥ್ಯಾಂಕ್ ಯು. ಒಂದು ಹಾಫ್ ಅನ್ ಅವರಾ, 10 to 15 ಮಿನಿಟ್ಸ್, 20 ಮಿನಿಟ್ಸ್ ಅಲ್ಲಿ ಗೋಲ್ಡ್ ಶಾಪಿಂಗ್ ಆಗಿದೆ. ಈಗ ನೆಕ್ಸ್ಟ್ ಹೋಗೋಣ ಬನ್ನಿ, ತೋರಿಸ್ತೀನಿ ಎಲ್ಗೋಯ್ತಾ ಇದೀವಿ ಅಂತ. ಮಾಲ್ಗೆ ಹೋಗೋಣ ಅನ್ಕೊಂಡಿದೀವಿ. ಅಕ್ಷಯ್ ನೋಡಪ್ಪ ಚೆನ್ನಾಗೈತಾ ಅಂತ ಹೇಳಪ್ಪ ನಿನ್ನ. ಇದು ಗೋಲ್ಡ್ ಗೋಪಾಲ ನೋಡಿ ಗೈಸ್, ಅಣ್ಣ 40-50 ಗ್ರಾಮ್ ಹಾಕೊಂಡು ಒಡ್ಡಾಡ್ತಾವನೆ. ಈಗ ನಾವು ಮೈಸೂರಿನ ನೆಕ್ಸಸ್ ಸೆಂಟರ್ ಸಿಟಿ ಮಾಲ್ಗೆ ಬಂದಿದೀವಿ. ಒಳಗಡೆ ಹೋಗುವ. ಮೈಸೂರಿನ ದೊಡ್ಡ ಮಾಲ್. ನಾವು ಈ ಮಾಲ್ ನಿಜವಾಗ್ಲೂ ಇದುವರೆಗೂ ನೋಡೇ ಇರಲಿಲ್ಲ ಗೈಸ್. ರೈಟಾ, ಸಿಗ್ನಲ್ ತೋರಿಸ್ತಾ ಇದಾರೆ. ನೋಡುವ. ಪರ್ಚೇಸ್ ಮಾಡಿದೆ ಎಲ್ಲ ಇದೆ ಮಾಲ್. ಅವಳ ಗಿಫ್ಟ್ ಇಲ್ಲೇ ತಗೋಬೇಕು ಅಂತ ಇತ್ತೇನೋ ಗೈಸ್, ಅದಕ್ಕೆ ಇಲ್ಲೇ ತಗೊಂತಾ ಇದೀವಿ. ಹೊಟ್ಟೆ ಊಟನೂ ಮಾಡಿಲ್ಲ, ಹಂಗೆ ಊಟನೂ ಮಾಡುವ. ಗಾಡಿನ ವ್ಯಾಲೆಟ್ ಪಾರ್ಕಿಂಗ್ ಮಾಡಿ. ಅಯ್ಯೋ, ಒಂಥರ ಡಿಫ್ರೆಂಟ್ ಆಗೈತೆ ನೋಡಿ ಗೈಸ್. ಇದು ಎಸ್ಕಲೇಟರ್ ನಾನು ನೋಡಿರಲಿಲ್ಲ ಈ ಥರ. ಫ್ಲಾಟ್ ಇಲ್ಲ ಅಂತ ಅನ್ಕೊ. ನಮ್ಮ ಬೆಂಗಳೂರು, ನಿಮ್ಮ ಮೈಸೂರಲ್ಲಿ ನೋಡ್ತಾ ಇದೀನಿ. ಈಗ ನಮ್ಮ ಬೆಂಗಳೂರಲ್ಲಿ ಎಲ್ಲ ಇದೆ, ಫ್ಲಾಟ್ ಆಗಿದೆ. ಹೋಗ್ತಾ ಇದೀವಿ ಗೈಸ್. ಫಸ್ಟ್ ಊಟಕ್ಕೆ ಹೋಗೋಣ, ಎಲ್ಲಿಗೆ ಹೋಗೋಣ? ಶಾಪಿಂಗ್ ನೋಡುವ. ಏನು ತಗೋಬೇಕು ಅಂತ ಗೊತ್ತಿಲ್ಲ ಗೈಸ್, ಬಟ್ ನೋಡು ಇಲ್ಲಿ ಬಂದು ಏನು ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪರ್ಫ್ಯೂಮ್ ತಗೊಳ್ಳೋದಾ, ಇಲ್ಲ ವಾಚ್ ತಗೊಳ್ಳೋದಾ, ಇಲ್ಲ ಅಂತಂದ್ರೆ ಬ್ಯಾಗ್ ತಗೊಳ್ಳೋದಾ? ವಾಚ್ ಬೇಡ. ಬಟ್ ಗೈಸ್, ಈ ವ್ಲಾಗು ಮಧು ಬರ್ತಡೇ ಆದ್ಮೇಲೆ ಬರುತ್ತೆ. ಬಟ್ ಎಲ್ಲ ಸರ್ಪ್ರೈಸ್ ಎಲ್ಲ ರಿವೀಲ್ ಆಗ್ಬಿಟ್ಟಿರ್ತದೆ ಆಗಲೇ. ಸುಮ್ಮನೆ ನಾವೇನೋ ತಗೋತಾ ಇದ್ದೀವಲ್ಲ, ಅದಕ್ಕೆ ವ್ಲಾಗ್ ಮಾಡ್ಕೋತಾ ಇದ್ದೀವಿ ಗೈಸ್. ವೆಸ್ಟ್ ಸೈಡಿಗೆ ಬಂದಿದ್ದೀವಿ. ಬಟ್ಟೆ ಏನಾದ್ರು ಚೆನ್ನಾಗಿದ್ರೆ ಒಂದು ಜೊತೆ ಬಟ್ಟೆ ತಗೊಳ್ಳೋಣ ಅವಳಿಗೆ ಅಂತ. ಬಟ್ ಯಾವುದು ಚೆನ್ನಾಗಿಲ್ಲ ಅಂತ ಹೇಳಿದಾಳೆ. ನಿಶಾ ನೋಡ್ತಾ ಇದ್ದಾರೆ, ಬಟ್ ಇನ್ನೂ ಸೆಲೆಕ್ಟ್ ಮಾಡಿಲ್ಲ. ಎಲ್ಲೋದ್ರು ಗೈಸ್, ಇಲ್ಲಿ ನೋಡಿ ಹಿಂಗೆ ನೋಡೋಷ್ಟರಲ್ಲಿ ಎಲ್ಲ ಆರ್ಬಿಟ್ಟಿರ್ತಾರೆ. ಎಲ್ಲೋಯ್ತವ್ರೆ ಅಂತ ಗೊತ್ತಾಗಲ್ಲ.
ತೋರಿಸಿ ನೋಡಿ. ನೋಡ್ತಾ ಇದ್ದಾಳೆ ನಿಶಾ. ಸರ್ಚಿಂಗ್ ಹೆಣ್ಮಕ್ಳು ಬಟ್ಟೆ ಹುಡ್ಕೋದು ಭಾರಿ ಕಷ್ಟ ಗೈಸ್. ಮಿಷನ್ ಫ್ಯಾನ್ಸ್ ಮುಖ್ಯ ಹಾಕಿದ್ದಾರೆ ಮಿಷನ್ನ. ನಾವೀಗ KFC ಬಂದಿದ್ದೀವಿ. KFCಲಿ ಏನೋ ತಿನ್ನೋಣ ಅಂತ. ಶಾಪಿಂಗ್ ಲೇಟ್ ಆಗ್ತಿದೆ ಇನ್ನೂ. ನೋಡುವ ಹೆಂಗರು ಹೊಟ್ಟೆ ಸಿತಾದ. ಹೊಟ್ಟೆ ತುಂಬ ಹಸಿತೈತೆ. ಮಾಡ್ದ ಆರ್ಡ್ರ್ ಮಾಡೋಣ ನೋಡಿ. ಇನ್ನೂ ಬಿಡ್ತಾ ಇಲ್ಲ ಅವಳನ್ನ. ನಮ್ಮ ಜೊತೆ ಒಬ್ರು ಇದ್ದಾರೆ, ಅವರು ವೆಜ್ ಅಂತೆ. ಆದರೆ ಕೋಳಿ ರೇಟ್ ಜಾಸ್ತಿ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಅವ್ರು ಜಾಸ್ತಿ ತಿಂದಿನೇ ನಮಗೆ ಕೋಳಿ ರೇಟ್ ಜಾಸ್ತಿ ಆಯ್ತು. ಪಾಪ ನಮ್ಮ ಹುಡುಗಿ ತಿನ್ನಲ್ಲ, ಅವ್ರು ತಿನ್ನಲ್ಲ. ಸೊ ಈಗ ನಾವು KFCಗೆ ಬಂದು ತಿಂತಾ ಇದೀವಿ. ಮಿಷನ್ 2 ಹಾಟ್ ವಿಂಗ್ಸ್ ಡ್ರೈವರ್ ಅಲ್ಲ ಪೆಂಡಿಂಗ್ ಇದೆ ಆ್ಯಂಡ್ ಸಗದಾಗಿದೆ. ಎಷ್ಟು ತಿಂತೀರಣ್ಣ? ನೋಡೋಣ, ಟ್ರೈ ಮಾಡ್ತೀನಿ ಆಗುತ್ತಾ ಅಂತ. ಶಕ್ತಿಮಾನ್ ಥರ ತಿಂತೀನಿ ನಾನು. ನೋಡಿ ಎಷ್ಟು ಚಿಕ್ಕದು ಅಂದರೆ ಬಿಡಲ್ಲ ಗೈಸ್. ಇಷ್ಟೇನದ್ದು. ಐ ಟೆಸ್ಟಿಂಗ್ ನಡೀತಾ ಇದೆ. ಯಾವ್ದು ಚೆನ್ನಾಗಿದೆ? ನೀವು ಹಾಕಿರೋದು ಚೆನ್ನಾಗಿದೆಯಾ, ನಿಶಾ ಹಾಕಿರೋದು ಚೆನ್ನಾಗಿದೆಯಾ? ಕಾಣಿಸ್ತೇವೇನಪ್ಪ? ಹಂಗಾರೆ ಬೇಡ ಬಿಡಪ್ಪ. ಪ್ರಪಂಚ ಕಾಣಬೇಕು ಅಂತ ಇರೋದು. ಇದು ಹಾಕೊಂಡ್ರೆ ಕಾಣಬಾರ್ದು ಅಂತಂದರೆ ಬೇಡ. ಎಸ್, ನೋಡೋಣ. ಇಲ್ಲಿ ರೇಬನ್ ಇದೆ ಆ್ಯಂಡ್ ನಾವೀಗ ನೋಡ್ತಾ ಇರೋದು ಹೋಗು. ಬಟ್ ಕಲೆಕ್ಷನ್ಸ್ ಅಷ್ಟು ಕಡಿಮೆ ಇದೆ. ನೋಡೋಣ ಚೆನ್ನಾಗಿದೆಯಾ ಏನಂತೀರ? ಒಂದು ಕಿತ್ತಾಕ್ಬಿಡುವಾ? ಎಸ್, ಚೆನ್ನಾಗಿದೆಯಾ ನೋಡಿ. ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ಹೋಗಲ್ಲಿ ಚೆನ್ನಾಗಿದೆಯೇನಪ್ಪ ನಿಶಾ? ನೀ ಏನು ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸ್ತೇ ಬಿಡಪ್ಪ. ನಂತರ ಅವಳೆ ಗೈಸ್, ಅವಳು ಗುಂಡು ಮುಖ. ಭಾಷಾಪಾರು ಬನ್ನಿ ನೋಡುವ. ಇದರ ಬೆಲೆ ಎಷ್ಟಿದೆ ಗೊತ್ತಾ ಗೈಸ್? ಇಲ್ಲಿದೆ ನೋಡಿ. ಎಷ್ಟಿದೆ? 6090 ರೂಪೀಸ್. 6090 ರೂಪೀಸ್ ಇದೆ. 6000 ರೂಪಾಯಿ. 6000 ರೂಪಾಯಿ ಚಸ್ಮಾ ಹಾಕೋತಾ ಇದ್ದಾರೆ. ಚಸ್ಮಾ ತೊಗೊಂಡಾಯ್ತು, ಸನ್ ಗ್ಲಾಸಸ್. ಬಟ್ ಇಷ್ಟು ವೆರೈಟಿ ಆಗಿದೆ. ನೋಡೋಣ ಅವಳಿಗೆ ಏನಾರು ಅಕಸ್ಮಾತ್ ಇದು ಇಷ್ಟ ಆಗಲಿಲ್ಲ ಅಂತಂದರೆ ಒಂದಿನ ಟೈಮ್ ತೊಗೊಂಡಿದ್ದೀನಿ ಒಂದು ಎಕ್ಸ್ಚೇಂಜ್ ಮಾಡ್ಸೋಕ್ಕೋಸ್ಕರ. ನನಗೆ ಒಂದು ವೀಡಿಯೋ ಮಾಡ್ಕೊಬಿಡೋಣ. ನಿಶಿಂಗ್ ಹಂಗೂ ಒಂದು ಸ್ವಲ್ಪ 2 ಮನ್ಸು ಇಷ್ಟಪಡ್ತಾಳ ಇಲ್ವಾ ಅಂತ ನೋಡೋಣ. ಇಷ್ಟಪಡ್ತಾಳ ಇಲ್ವಾ ಅಂತ. ಲೆಟ್ಸ್ ಗೋ ಗೈಸ್. ಪರ್ಫ್ಯೂಮ್ ನೋಡೋಣ ಅಂತ ಬಂದಿದ್ದೀವಿ. ಇಷ್ಟು ಫ್ರೇಗ್ರೆನ್ಸ್ನ ಟೆಸ್ಟ್ ಮಾಡಿದ್ದೀವಿ, ಬಟ್ ಯಾವುದೂ ಇಷ್ಟ ಆಗಿಲ್ಲ. ಲಾಸ್ಟ್ ಒನ್ ಪೊಲೀಸ್. ಇದು ರೆಡ್ ಸ್ಟ್ರಾಂಗ್ ಆಗೇ ಇರಲಿ, ಮೈ ಗಬ್ಬುಡಿ ಬರೋದಲ್ಲ. ನನ್ನ ಮಾತು ನೋಡಿದ್ರೆ ನಗ ಇವ್ರಿಗೆ. ಇದು ಅವಳಿಗಿಂತ ನಮ್ಮ ಅಣ್ಣನೇ ಯೂಸ್ ಮಾಡೋದು ಜಾಸ್ತಿ. ಇರಲಿ, ನಮ್ಮ ಭಾವರ್ಗಾದ್ರೆ ತಗೊಳ್ಳಿ. ಚೆನ್ನಾಗಿದೆಯಾ? ಎರಡರಲ್ಲಿ ಯಾವ ಚೆನ್ನಾಗಿದೆ ನಿಶಾ? ಇದೇ ಚೆನ್ನಾಗಿದೆ. ಕಾಫಿ ಪೌಡ್ರು ಎಷ್ಟು ಕಾಸ್ಟ್ಲಿ ಇದೆ ಅಂತಂದರೆ. ಫೈನಲ್ ಪ್ರೈಸ್ ಎಷ್ಟಿದೆ ಬ್ರಾ? ಅಲ್ಲ ಎಷ್ಟು ಕಾಸ್ಟ್ಲಿದಿರ್ಬೋದು? 15,000 ಇದೆ. ಇಲ್ಲಿ ಪೊಲೀಸ್ ಫ್ಯಾಷನ್ ತೊಗೊಂಡಿದ್ದೀವಿ 100 ml. ದಿ ಪ್ರೈಸ್ ಈಸ್ 3200 ರೂಪಾಯಿ ಗೈಸ್. ನೋಡೋಣ ಅಲ್ಲಿದೆ ಬಿಲ್ಲಿಂಗ್ ಕೌಂಟ್ರ್, ಅಲ್ಲಿದೆ. ಹೋಗುವ. ಒಂದೊಂಥರ ಸರಿ ನೋಡಿ ಗೈಸ್. ಎಣ್ಣೆ ಹೊಡೆಯ ಮುಕ್ತ ಅಂದ್ಬಿಟ್ಟು ಸಾಕೇನೋ ಅಂತ ನೋಡೋದು ಹೇಳೋದು ಕರೆಕ್ಟಾಗಿರೋದು. ಅಲ್ಲಿ ಹೋಗು, ಅಲ್ಲಿ ಎಣ್ಣೆ ತೊಗೊಂಡ್ಬಿಡು. ಗೈಸ್, ನಾವು ಪಾತ್ರೆ, ಪಗಡೆ, ಸಾಮಾನು, ತಟ್ಟೆ, ಚೊಂಬು, ಲೋಟ ಆ ಸೆಕ್ಷನ್ ಬಂದಿದ್ದೀವಿ. ಒಂದು ಕುಕ್ಕರ್ ನೋಡ್ತಾ ಇದ್ದೀವಿ ಡಿಫ್ರೆಂಟಾಗಿ ಕೊಡೋಣ ಅಂತ. 2 ಲೀಟ್ರ್ ಬೇಕಾ 3 ಲೀಟ್ರ್ ಬೇಕಾ ಅಂತ. 3 ಲೀಟ್ರ್ ಚಂಪುಗೆ ಆಯಿತು. 3 ಲೀಟ್ರು ಚಂಪುಗೆ ಆಯಿತು. ಆಮೇಲೆ ನಿಮಗೆ ಸೊ ಹುಡುಕ್ತಾ ಇದ್ದೀವಿ ಗೈಸ್, ಯಾವ ಕುಕ್ಕರ್ ತೊಗೊಳೋದು ಏನು ಅಂತ ನೋಡೋಣ. ಡಿಫ್ರೆಂಟಾಗಿ ಕೊಡೋಣ. ನಾನು ಹೋದಾಗೆಲ್ಲ ಅನ್ನ ಬೇಸ್ ಆಗ್ತಾ ಇರ್ತಾಳಲ್ಲ, ಅದಕ್ಕೆ ಒಂದು ಕುಕ್ಕರ್ ಇಲ್ಲ. ಫೈನಲಿ ಈರುಳ್ಳಿ ಪುಟ್ಟಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಮೋಸ್ಟ್ ರಿಕ್ವೈರ್ಡ್ ಅಂತೆ. ನಾಳೆ ಬರ್ತಡೇ ಐತೆ ಬ್ರದರ್. ಗಿಫ್ಟ್ ಕೊಡ್ತಾ ಇದ್ದೀವಿ, ದೊಡ್ಡ ಗಿಫ್ಟ್ ಕೊಡ್ತಾ ಇದ್ದೀವಿ. ಹೌದು, ಈರುಳ್ಳಿ ಪುಟ್ಟಿ. ಅವಳು ಮದುವೆ ಮಾಡಿದ್ದೀವಿ, ಸಂಸಾರ ಸಾಕ್ತಾವಳೆ, ಅದಕ್ಕೋಸ್ಕರ ಈರುಳ್ಳಿ ಪುಟ್ಟಿ ಬೇಕು. ಇದು ಚಿಕ್ಕದು. ಗೈಸ್, ಫೈನಲಿ ನಾವು ರೌಂಡಲ್ಲಿರೋ ಈರುಳ್ಳಿ ಪುಟ್ಟಿ ತೊಗೊಂಡಿದ್ದೀವಿ. ಫ್ರೆಶ್ ಆಗಿದೆ ಅಂತ. ಅದೊಂದು ಸ್ವಲ್ಪ ಏಟಾಗ್ಬಿಟ್ಟಿದೆ, ಸ್ಕ್ರ್ಯಾಚಸ್ ಆಗಿದೆ, ತುಕ್ಕಿಡ್ದಿದೆ. ಅದಕ್ಕೋಸ್ಕರ ಬೇಡ. ನೋಡಿ
ಸ್ವಲ್ಪ ಹಳೇದು ಥರ ಕಾಣಿಸ್ತಾ ಇತ್ತು. ಓಕೆನಾ? ಯೂಸ್ ಆಗುತ್ತಾ ಅದು ನಿಮ್ಮ ಅತ್ತಿಗೆ ಅವ್ರಿಗೆ? ಯಾಕೆಂದ್ರೆ ಮೊನ್ನೆ ಅಣ್ಣಂಗೆ ಬುಕ್ ಮಾಡು ಅಂದ್ಲು ಅಮೆಝಾನ್ ಅಲ್ಲಿ. ಅದಕ್ಕೆ ನಿನ್ನ ಕರ್ಕೊಂಡ್ ಬಂದಿರೋದು ದಿಶಾ ಎಲ್ಲ ಗೊತ್ತಿರುತ್ತೆ ನಿಮಗೆ. ಗಿಫ್ಟ್ ಮಾಡಿ ಬಾಯ್ಸ್. ದಂಗ ಬಿಡೋಳು ಏನು ಇಷ್ಟು ಅಪ್ಪತ್ತೊಂದವ್ರೆ ಅಂತ. ಅಪ್ಡೇಟೆಡ್ ವರ್ಷನ್ ಇದು. ದೇಸಿ ಪಾಪ್ಸ್ ಅಂತ ಹುಣಸೆ ಕಡ್ಡಿ ಇದು. ಚಿಕ್ಕ ವಯಸ್ಸಲ್ಲಿ ತಿನ್ನುವ ಎವ್ರಿ ಟೇಸ್ಟ್ ಆಗಿರೋದು. ಸೊ ಚೆನ್ನಾಗೈತೆ, ಚೆನ್ನಾಗಿರುತ್ತೆ. ಇವ್ರ ಜೆಲ್ಲಿ ಆ್ಯಂಡ್ ಅದು ಜೆಲ್ಲಿನ ಅದು ಬೇಡ ತೊಗೊಂಡು ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿನ ಬಿಲ್ಲು 1931. ಮುಂದಿನ ನಡೆ ಮನೆ ಕಡೆ. ಕರೆಕ್ಟಾಗಿ ನಿಶಾ ಎಲ್ಲ ಸೇರಿಸಿ ಎಷ್ಟಾಯ್ತು ಅಂತ ಕಮೆಂಟ್ ಮಾಡಿ ನೋಡುವ. ಲೆಕ್ಕ ಹಾಕಿ ಗೈಸ್, ಎಲ್ಲಾದರೂ ಪ್ರೈಸ್ ಹೇಳಿದ್ದೀನಿ, ಕಮೆಂಟ್ ಮಾಡಿ ನೋಡೋಣ, ಕೌಂಟ್ ಮಾಡಿಬಿಟ್ಟು. ಗಿಫ್ಟು ರ್ಯಾಪ್ ಮಾಡಿಸ್ತಾ ಇದ್ದೀವಿ ಬಿಕಾಸ್ ಕ್ಯಾರಿ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಸಿಕ್ಕಾಪಟ್ಟೆ ದಪ್ಪ ಇದೆಯಲ್ಲ. ಕೊಡೋರು ಎಲ್ಲ ರೆಡಿ ಆಯ್ತು, ನಾನು ಇವತ್ತು ಕೊಡೋರು. ಇನ್ನು ಏನು ರೆಡಿ ಮಾಡಿಲ್ವಾ? ಇನ್ನು ಇಲ್ಲ. ಓ ಥ್ಯಾಂಕ್ ಯು. ಅದ್ರದ್ದು ಬಾಕ್ಸ್ ಇಲ್ಲ, ಬಾಕ್ಸ್ ಕೊಡಕ್ಕೆ ಅದು ನೋಡಿ. ಮದಣ್ಣಂಗೋಸ್ಕರ ಪಾಪ ನಿಶಾ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಏನು ನೈಸ್. ಆಂಜನೇಯ ಬೆಟ್ಟ ಹೊತ್ಕೊ ಹೋದಂಗೆ ಗಿಫ್ಟ್ನ ಹೊತ್ಕೊ ಹೋಗ್ತಾ ಇದ್ದೀನಿ. ಕಾರ್ ಎಲ್ಲಿ ನಿಲ್ಸಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಎಂದಿನಂತೆ ನಮ್ಮ ಪ್ರಾಬ್ಲಮ್ ಗೈಸ್, ಮಾಲ್ಗೆ ಬಂದರೆ ನಿಶಾ ಕಂಡಿಡಲು ಗೈಸ್, ಪರವಾಗಿಲ್ಲ. ಬನ್ನಿ ನೋಡುವ. ಈಚೆ ಸಿಕ್ಕಾಬಟ್ಟೆ ಮಳೆ ಅಂತೆ, ತೋರಿಸ್ತೀನಿ ಮಳೆನ ನಿಮಗೆ. ಗೈಸ್ ಬೆನ್ಸ್ ಕಾರ್ ನೋಡಿ, CLE 300 4MATIC ಹಿಂಗಿದೆ. ಒಂದೊಂದಾಗೆ ರೆಕ್ಕೆ ಪಕ್ಕ ಎಲ್ಲ ತೆಗಿತಾವ್ರೆ. ಹುಡುಗಿರು ಬಂದ್ರು ಅಂತ ತೆಗೆದ್ರು, ಪಕ್ಕ ಹಂಗಾರ ಹುಡುಗರು ಇರ್ತಾರೆ ಒಳಗಡೆ. ಎಸ್